ಯಾಕೆ ಶೋಭಾ ಅವಳು ಹಂಗಾಡ್ತಾಳಲ್ಲ ಕಾರುಣ್ಯ ನಿನ್ ಕಂಡ್ರೆ? ಅಯ್ಯೋ ಏನ್ ಆಡೋಳು ಕಾರುಣ್ಯ? ತಲೆಲೆ ಮೆರಿತಾಳವ ಆ ಕಾರುಣ್ಯ. ಅದು ಯಾಕೆ ಏಟ್ಕಿಂಗ್ ಆಡೋಳವ ಕಾಣೆ. 15 ದಿವ್ಸಕ್ಕೊಂದ್ಸಲ ಊರಿಗೆ ಬರ್ತಾಳೆ, ತಲೆಲೆ ಮೆರಿತಾಳೆ ಹೋಗತ್ತಾಗಿ. ನಮ್ಮೂರಲ್ಲಿ ಯಾರು ಹೆಣ್ಮಕ್ಳು ಹಿಂಗ ಆಡಲ್ಲ ಕಣವ, ಅವಳ ಒಬ್ಳೆ ತಲೆಲೆ ಮೆರಿತದೆ ಕಣವ ಹುಡ್ಗಿ. ಅದೇನು ಐಶ್ವರ್ಯ ಹಣ ಐಶ್ವರ್ಯ ಅದಂತ ಮೆರೆದಳು ಕಣೆ ಹೋಗತ್ತಾಗಿ. ಮೆರಿತಾಳೆ ಬಾರಕ್ಕ ಮೆರ್ಕೊಳ್ಳಿ, ಯಾರು ಬೇಡ ಅಂದ್ರು. ಅಯ್ಯೋ ನನ್ನ ತಲೆನೇ ಕೆಡ್ಸ್ಕೊಳ್ಳಲ್ಲ ಅವಳ ಮಾತುಗಳಿಗೆ. ನನ್ ಗಂಡನ ಇಷ್ಟಪಟ್ಟಿದ್ಲು, ನನ್ ಗಂಡ ಇವಳನ್ನ ಮದುವೆ ಮಾಡ್ಕೊಳ್ದೆ ಹೋದ, ಇವಳು ಚೆನ್ನಾಗಿಲ್ಲ ಅನ್ಬಿಟ್ಟು ನನ್ ಮಾಡ್ಕೊಬಿಟ್ಟ ಅಂತ ನನ್ ಮೇಲೆ ಸೇಡು ಅವಳಿಗೆ. ಅವಳು ಒಳ್ಳೆ ಕಡೆಗೆ ಸಿಕ್ಕಿ ಮದುವೆ ಆಗವಳೆ. ಹಂಗದೆ ಹಿಂಗದೆ ನನ್ ಗಂಡ ಹಂಗವನೆ ಹಿಂಗವನೆ, ಅಯ್ಯೋ ಅಂತ ಮನೆ ಇಂಥ ಮನೆ ಬೆಂಗ್ಳೂರಲ್ಲಿ ಅಷ್ಟದೆ ಇಷ್ಟದೆ ಅಂತ ಕೊಚ್ಕೋತಾಳೆ. ತಿರ್ಗಾ ಹಿಂಗ ಆಡ್ತಾಳೆ ಕಣಕ ನನ್ ಮೇಲೆ. ಎಲ್ಲಿ ಸಿಕ್ಕಿದ್ರುವೆ ಏನಂತ ಸಾವತಿ ಮಗ್ಳಿಗೆ. ಅಯ್ಯೋ ರವನು ಹಂಗೆ ಕಣ್ತಕ್ಕೋ. ಅಯ್ಯೋ ನಾನ್ ಮದ್ವೆ ಆಗಿ ಬಂದಾಗ್ಲೂ ಒಂದೊಂದು ಅಂಕ್ಲು ಮಾತಾಡ್ತಿರ್ಲಿಲ್ಲ, ಹಂಗೆ ಹಿಂಗೆ. ಅಯ್ಯೋ ಇವ್ರ ಹಿಂಗೆ ಅವ್ರ ಹಂಗೆ, ಅವ್ರತ ಮಾತಾಡ್ಬೇಡ ಇವ್ರತ ಮಾತಾಡ್ಬೇಡ. ಅಯ್ಯೋ ಒಸಿ ಹೇಳ್ಕೊಡೋಣ ನನಗೆ. ನಿಮ್ಮ ಅತ್ತಿಗೆ ಕಿಟ್ಟಿಕ್ಕಿ ಅನ್ನೋಳು ಇವಳು ಕೆಂಪಮ್ಮ. ಅಯ್ಯೋ ಯಪ್ಪ, ಅಯ್ಯೋ ಶಿವನೇ ಕೆಟ್ಟೆ ಹೋಗು ಅಂತವಳು. ಕೆಂಪಮ್ಮನ ಮಾತು ಮಾತ್ರ ಕೇಳಕೋಬಾರ್ದು. ಏನಿಲ್ಲ ಒಂದ್ ಮನೆ ಎರಡು ಮಾಡ್ಬಿಡ್ತಾಳೆ. ಓ ಕಣಕೋ, ಆ ಕೆಂಪಮ್ಮನ ಕಾಳಮ್ಮನ ಸೇರ್ಕೊಂಡ್ಬಿಟ್ರೆ ಒಂದಿರ ಮನೆ 4 ಮಾಡ್ಬಿಡ್ತಾಳೆ ಬೇಕಾರೆ. ಮನೆ ಒಂದು 3 ಬಾಗ್ಲು ಮಾಡ್ತಾರಲ್ಲ, ಹಂಗ ಒಂದ್ ಮನೆ 3 ಮಾಡಿ ಕೂರ್ಸ್ಬಿಡ್ತಾರೆ ನಡ್ದಾರಿಗೆ ತಂದಿ. ನಾನ್ ಮಾತ್ರ ಅವ್ರು ಏನ್ ಹೇಳಿದ್ರು ಕೇಳಕ್ಕಿಲ್ಲ ಕಣಕ. ಏನ್ ಚಾಡಿ ಹೇಳ್ತಾರೆ ಗೊತ್ತನಕ, ಅವ್ರ ಮೇಲೆ ಇವ್ರು ಹೇಳ್ತಾರೆ, ಇವ್ರ ಮೇಲೆ ಅವ್ರು ಹೇಳ್ತಾರೆ. ಅಯ್ಯೋ ಎಷ್ಟು ಸುಳ್ಳು ಹೇಳ್ತಾರೆ ಗೊತ್ತೇ, ಏನು ಸತ್ತಿ ತಲೆ ಮೇಲೆ ಹೊಡೆದಂಗೆ ಹೇಳ್ತಾರೆ ಇಬ್ರು ಸುಳ್ಳ ಮಾತ್ರ. ಓ ಹೇಳಿದ್ರೆ ಹೇಳ್ತಾರೆ ತಗೊಳವ. ನಮ್ಮೂರಲ್ಲಿ ಹೊಸ ಜನ ಅವ್ರ ಮಾತನ್ನ ಕೇಳ್ತಾರೆ ಕಣ್ತಕೋ. ಅಯ್ಯೋ ಕೆಟ್ಟ ಜನ, ಏನು ಮಾಡಕ್ಕಾಗಲ್ಲ. ಅಕ್ಕೋ ವೈತಿನ ಕಣಕ, ಮಾತಾಡ್ಕೊಂಡ್ ಕುತ್ಕೊಂಡ್ರೆ ಕೆಲ್ಸ ಬಗೆಹರಿಯಲ್ಲ. ಹೊರಡ್ತೀನಿ, ಹೋಗ್ಬಿಟ್ಟು ತರಕಾರಿ ಮಾರ್ಕೊಂಡ್ ಮನೆಗೆ ಹೋಗ್ಬೇಕು. ಅಲ್ಲ ಕಣಗಿ, ನಿನ್ ಗಂಡ ಸ್ಕೂಲಲ್ಲಿ ಮೇಷ್ಟ್ರು, ಅವನ್ ತರ ಸಂಬಳನೇ ಬೇಕಾದಷ್ಟು ಇರ್ತದೆ. ನೀನ್ ಯಾಕೆ ದಾರಿ ಮೇಲೆ ತರಕಾರಿ ಮಾರ್ತೀಯಲ್ಲ? ಸೀನೆ ಕೆಟ್ಟೆ ಹೋಗು. ಅಯ್ಯೋ ಮನೆ ತವೇ ನಮ್ಮ ಕುತ್ಕೊಂಡ್ ಕೆಲ್ಸ. ನಾವೇ ಇತ್ಲಲ್ಲಿ ಬೆಳ್ಕೊತೀವಿ, ನಮ್ದು ತಾಟ ಅದಲ್ಲವ, ಬೆಳ್ಕೊತೀವಲ್ಲ. ಏನ್ ಸುಮ್ನೆ ನಮ್ಮ ಮನೇಲಾಗಷ್ಟು ಮಡಿಕೋತೀನಿ, ಮಿಕ್ಕದ ಹಿಂಗ್ ಮಾರ್ಕೊಂಡಿರ್ತೀನಿ ಖರ್ಚ್ಕಾಗ್ಲಿ ಹೇಳಕ್ಕ ಅಂತ ನಾನು. ನನ್ ಗಂಡು ಕುಣಿತಾನೆ ಕಣಕ್ಕ. ಏನ್ ತರಕಾರಿ ಮಾರಕ್ ಹೋಯ್ತಿದ್ದಿ ಬೀದಿ ಮೇಲೆ? ಮೈಕೈನೋ ಬರಲ್ವೇ, ಕಾಲ್ನೋ ಬರಲ್ವೇ? ಯಾಕೆ ಹಿಂಗಾಡಿ ನೀನು ಮನೆ ತಾವ್ ತಂದಾಕಿ ತಿನ್ಕೊಂಡ್ ಮನೆ ತವಿರು ಅಂತ ನಾನೇ ಅಯ್ಯೋ ಕುತ್ಕೊಂಡು ಏನು ಅಂತ. ಮತ್ತೇನೆ ಎಲ್ಲ ಕೆಲಸನ ಮಾಡ್ಕೊತಾಳೆ ಕಣಕ, ಸುಮ್ಮನೆ ಹೇಳ್ಬಾರ್ದು, ಎಲ್ಲಾನು ಮಾಡ್ಕೊತಾಳೆ. ಇದ್ ಮಾಡ್ತೀವಿ ಇಬ್ರು ಇದೀವಲ್ಲ, ಮತ್ತೆ ಕೆಲಸ ಮಾಡ್ಕೊತೀವಲ್ಲ. ಏನ್ ಕುತ್ಕೊಂಡು ಅಂತ ನಮ್ ತೋಟ ಮಾರ್ಕೊಂಡೈತಿ. ನಾನೇನ್ ತರಕಾರಿ ಸಂತೆಯಿಂದ ಕಿಂತ ತಂದು ಮಾರಲ್ಲ. ನಮ್ ತೋಟದಲ್ಲಿ ಬೆಳೆದಿದ್ರೆ ಇದ್ರೆ ಮಾತ್ರ ಮಾರಕ್ತೀನಿ, ನಾನೇ ಬರಲ್ಲ. ಕುತ್ಕೊಂತಿನ್ನೆ ಕುಡ್ಕೆವನಾದ್ರೂ ಸಾಲಲ್ಲ ಅಂತಾರೆ. ಎಷ್ಟಿದ್ರು ಸಾಲಲ್ಲ. ಮಾಡ್ಕೊ, ಏನ್ 6 ಕಾಸು 3 ಕಾಸು ಆಗ್ಲೇ ಹೇಳು, ಹಾಲ್ಗಾಗ್ಲೇ ಹೇಳು, ದುಡ್ಡು ಆಯ್ತದೆ ಕಣ. ಮಾರ್ಕೊಂಡೋಗವ. ನನ್ಗೊಂದ್ ಕೆಜಿ ಬದ್ನೆಕಾಯಿನವೇ, 1 ಕೆಜಿ ಕ್ಯಾಪ್ಸಿಕಮ್, ದಪ್ಪ ಮೆಣಸಿಕಾಯಿ ಅವನು ಕೊಡು. ನಾನಕ್ಕ ಒಂಚೂರು ಇದು ಹಾಕಲ್ಲ ಕಣಕ, ಮೇವು ಪಾವು ಅಂತವ ಏನು ಹಾಕಲ್ಲ. ನಮ್ಮ 2 ಸೀಮೆ ಸಾವಲ್ಲವ, ಆ ಸೀಮೆಸಿನ ಗೊಬ್ಬರ, ನಾಟಿ ಗೊಬ್ಬರ ಹಾಕಿ ನಾನು ಬೆಳೆಯೋದು. ಅದ್ ಮಾರ್ಕೊಳ್ಳೋದು ನಾನು. ನಾನೇನು ಮೇವು ಪಾವು ಹಾಕಿ ಮಾರೋದ್ ಪರೋದ್ ಮಾಡ್ಕೊಲ್ಲ ಕಣಕ. ಅಯ್ಯೋ ನಾವು ಜನಕ್ಕೆ ಮಾರಿದ್ರುವೆ ಒಳ್ಳೇದ್ ಮಾರ್ಬೇಕು. ಈಗೇನವ ಸಂತೆಲ್ ಸಿಗವಿಲ್ಲ ಅಂತವಯ್ಯ, ಮೇವು ಗೀವು ಅದು ಇದು ಆಳು ಮುಳು ಹಾಕಿ ಏನ್ ಇದ್ ಮಾಡಿ ಮಡಗಿರ್ತಾರೆ. ನಾನು ನೀನ್ ಯಾವಾಗಾರ ಬಲ್ಲಿ ತಗೋತೀನಿ ತರಕಾರಿ ಹಾಕಿ. ಅದಕ್ಕೆ ನೀನ್ ಚೆನ್ನಾಗಿ ಬೆಳಿತಿದಿ, ಹಿಂಗೋ ಕೊಟ್ಟಿಗೆ ಗೊಬ್ಬರ ಹಾಕಿ ಬೆಳಿತೀಯಲ್ಲ ಅಂದ್ಬಿಟ್ಟು ತಗೋತೀನಿ ನಾನು. ಚೆನ್ನಾಗಿ ಮಾಡಿದ್ಲಲ್ಲ ಏನೋ ಸಾರ, ಬಾಡನ್ ಸಾರು, ಕಬಾಬು, ಫ್ರೈ ಎಲ್ಲ ಸಕ್ಕತ್ತ ಮಾಡಿದ್ಲ ಕಣವ. ಮಾತ್ರ ಕಣವ ನಿಮ್ಮ ಅತ್ತಿಗೆ ಮಾತ್ರ ಅಡುಗೆ ಊಟ ಏನಾಗ್ ಮಾಡ್ತಾಳೆ. ಅದೇನು ಅಂತ ಗೊತ್ತಿಲ್ಲ, ಅದೇನು ನೋಡಿ ಅಡುಗೆಯಲ್ಲಿ ಉಪ್ಪು ಹಾಕ್ಬಿಟ್ರು ಸಾರ್ಗಳು ಕೈಲಿ ಸಾರು ಮಾತ್ರ ಸೂಪರ್ ಆಗೈತದೆ ಕಣವ. ಕಳಿ ಸುಮ್ನಿರು, ನಿನ್ಗೆ ಏನ್ ಗೊತ್ತು, ನಾನು ಒಂದ್ ಕೈ ಹಿಂಗೆ ಹಸಿಕಲ್ ಮೇಲೆ ಅರ್ಶನ ಹರಿದ್ರುವೆ ಸಾರು ವೈನಾಗೈತದೆ. ಹೆಂಗ್ ಮಾಡ್ತಿದ್ದೆ ಗೊತ್ತಾ ನಾನು ಸಾರು ಇದ? ಅಯ್ಯೋ ನಾನು ಆಗಿನ ಕಾಲದಲ್ಲಿ ಕೋಳಿ ಸಾರ ಮಾಡ್ತಾ ಇದ್ದೀನಿ ಅಂದ್ರೆ ಇಡೀ ಊರ್ ಜನ ನಮ್ಮ ಮನೆ ಬರೋರು ಗಮನ ಕೊಟ್ಕೊಳಕ್ಕೆ. ಘಮ 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 ಅನ್ನೋದು ಮನೆಯಲ್ಲ ಕೇರಲ್ಲ ಹಂಗ್ ಮಾಡ್ತಿದ್ದೆ ನಾನು. ಅದುವೇ ನಾನು ಹುಚ್ಚೊಳೆನೆ ಬುಟ್ಟಿ ಮಾಡ್ತಿದ್ದು ಗೊತ್ತೇ, ಹೆಂಗಿರ್ತಿತ್ತು ಗೊತ್ತೇ ಅವಾಗ ಸಾರು, ಬಾಡನ್ ಸಾರು. ನೋಡಿದ್ದೀನಿ ನಾನು ನೀನ್ ಹೆಂಗ್ ಮಾಡ್ತಿದ್ದೆ ಸಾರ ಅಂತ. ಯವ ಚೆನ್ನಾಗಿರ್ತು ಕಂತಕ್ಕ. ಸುಮ್ಮನೆ ಮಾಮಿ, ನಿಮ್ಗೆ ಚೆನ್ನಾಗಿ ಬರುತ್ತೆ ಸಾಂಬಾರು. ನೀವು ತುಂಬಾ ತೆಳ್ಳಗೆ ನೀರ್ ತರ ಮಾಡ್ತೀರಾ ಸಾಂಬಾರು. ಆ ಸಾಂಬಾರ್ ಚೆನ್ನಾಗೇ ಇರೋದಿಲ್ಲ, ಆ ತರ ಮಾಡ್ತೀರಾ. ಬಟ್ ಅದಕ್ಕೆ ಮಾತ್ರ ಸೂಪರ್ ಆಗಿ ಸಾಂಬಾರು, ಅಡುಗೆ ಊಟ ಎಲ್ಲ ಸೂಪರ್ ಆಗಿ ಮಾಡ್ತಾರೆ. ಏನೇ ಮಗ, ನನ್ ಮಾಡಿಕ್ಕಿರೋದ ಉಂಡೆ ಇಲ್ಲ ನಂಗೆ ಹೇಳ್ತಾ ಇದೀಯ? ಅದು ಕಾಳಮ್ಮನ ಮುಂದೆಗಡೆ ನನ್ನ ಮನ ಮಧ್ಯೆ ಕಳ್ತಿದ್ದಿಲ್ಲವ ನೀನು? ಇರೋದನ್ನ ಹೇಳ್ತಾ ಇದೀನಿ ಮಮ್ಮಿ, ಸತ್ಯ ತಾನೇ? ನಿನ್ಗೆ ಸಾಂಬಾರ್ ನೀಟಾಗಿ ಅಡ್ಗೆ ಮಾಡಕ್ಕೆಲ್ಲ ಬರಲ್ಲ ತಾನೇ? ಅವಾಗೆಲ್ಲ ನಾವು ಚಿಕ್ಕ ಹುಡುಗರು ಇದ್ದಾಗೆಲ್ಲ ಅಜ್ಜಿನೇ ಅಡ್ಗೆ ಮಾಡ್ತಾ ಇದ್ರು. ನೀನು ಆಗದ್ದೆ ಈಗದ್ದೆ ಬದಿ ವ್ಯವಹಾರ ಅಂತ ಮಾಡ್ಕೊಂಡು ನಿಂತಿದ್ದೆ. ಆಮೇಲೆ ಅಣ್ಣಂಗ್ ಮದ್ವೆ ಮಾಡ್ದೆ, ಅದಕ್ಕೆ ಅಡ್ಗೆ ಮಾಡ್ತಿದ್ದಾರೆ. ನೀನ್ ಅಡ್ಗೆನೇ ನೀಟಾಗಿ ಮಾಡಿಲ್ಲ, ಸುಮ್ನಿರು ಮಮ್ಮಿ. ನಾನು ಅಷ್ಟೆಲ್ಲ ಬಂಗ ಬೀಳ್ದೆ ಹೋಗಿದ್ದಿದ್ರೆ ಆಯ್ತಿತ್ತವ. ಇವತ್ತ ನಿನ್ಗೆ ವರದಕ್ಷಿಣೆ ಕೊಟ್ಟು ಮದುವೆ ಮಾಡ್ದೆ, ಅಲ್ಲಿ ಜಮೀನ್ ತೆಗ್ದೆ ಇಲ್ಲಿ ಜಮೀನ್ ತೆಗ್ದೆ. ಅಯ್ಯೋ ದೇವ್ರೆ, ನಾನ್ ಕಷ್ಟ ಬೀಳೋವತ್ಗೆ ಈ ಮನೆ ಮುಂದೋರ್ದಿರೋದು ಇಲ್ಲ ಅಂದಿದ್ರೆ ಹಿಂಗೆ ಇರ್ತಿತ್ತು ಕಣವ.
ನಿಮ್ಮ ಅಜ್ಜಿ ಮಾಡ್ತಿದ್ಲು ಅಡ್ಗೆ ಮಕ್ಕನ ಅಕ್ಕನ ಬಿಡೀನಿ ನಾ ಕೆಲ್ಸಕ್ಕೆ ಹೋಗಿವ್ನಿ. ಆದ್ರೂ ಏನೇ ಹೇಳಕ್ಕೆ ಪಕ್ಕ ನೀನ್ ಮಾತ್ರ ನಿಮ್ಮ ಅತ್ತೆನೂ ಹೊಟ್ಟೆ ಉರ್ಸ್ಕೊಂಡೆ ನಿನ್ ಸೊಸೆನೂ ಹೊಟ್ಟೆ ಉರ್ಸ್ಕೊತಿದ್ದೆ ಹಂಗೆ. ಏ ಅಲ್ಲ ಬಿಗಿಡ್ದು ಮಾತಾಡು, ನನ್ನಂಗೆ ನೋಡ್ಕೊಳ್ಳಿ. ಹಂಗಾಗವತ್ಕೆ ತಾನ ಅವ್ರಿಬ್ರುವೆ. ನೋಡಿ ಹೆಂಗ್ ಮಾತಾಡ್ತಾರದ ಇವಳು. ದೇವ್ರೇ ಹೋಗು, ಯಾರ ಕೇಳಿಸ್ಕೊಂಡ್ರಿ ಏನ್ ಕತಿ. ಬಟ್ ನಮ್ಮ ಮಮ್ಮಿ ತುಂಬಾ ಸ್ಟ್ರಾಂಗ್ ಲೇಡಿ. ನಂತರ ಅಲ್ಲ ಮಮ್ಮಿ ಕಣವ, ನಿಂತರ ತುಂಬಾ ಸಿಕ್ಕಾಪಟ್ಟೆ ಸ್ಟ್ರಾಂಗು ನಿಮ್ಮವ್ವ. ನಿನ್ಗೂ ಏನು ಮಕ್ಕನ ಕಳ್ಸಿರ್ಲೇ ಹೇಳಿ ನಿಮ್ಮವ್ವ, ಯಾವಾಗ ಜೊತೆ ಓಡಾಡೋಳು ನಿನ್ನೆ. ನಿನ್ಗೆ ಅಷ್ಟು ಅಡ್ಗೆ ಮಾಡಕ್ ಬರಲ್ಲ, ಅದಕ್ಕೆ ನಮ್ಗೆ ಕೈಮ ಉಂಡೆ ಮಾಡ್ಕೊಟ್ಬಿಟ್ಟು ಬೇದ ತಿಸಿದ್ ನೀನು. ಅಲ್ಲಮ್ಮ ನಾನು ಒಳ್ಳೆ ಮೂರಲ್ಲಿ ಇದ್ದೀನಿ. ಮತ್ತೆ ಕೈಮ ಉಂಡೆ ಹಾಸ್ಪಿಟಲ್ ಬೇದಿ ಅಂತ ಅಂದ್ರೆ ನನ್ನ ಮೇಲೆ ನಾನು ಸರಿ ಇರಲ್ಲ, ಗೊತ್ತಾಯ್ತಾ ನಿನ್ಗೆ. ಖುಷಿಯಾಗಿ ಮಾತಾಡ್ತಾ ಇದ್ದೀನಿ, ಆಮೇಲೆ ಇರ್ಲಿಲ್ಲ ಆಮೇಲೆ ನನ್ನ ರುದ್ರ ತರ ತಾಳ್ಬಿಡ್ತೀನಿ. ಬೆಳಕಣವ ಖುಷಿಯಾಗಿರು, ನೀನ್ ಖುಷಿಯಾಗಿದ್ದೇನೆ ಚಂದ ಕಣ. ಕಣ್ಲ ಕಳಿ ಯಾರ್ ತವಾಗ ಅನ್ಬಿಡ್ಬೇಡ ನೀನು. ನೋಡು ಹೆಂಗನ್ಬಿಟ್ಲೆ ಕಣ್ಮುಂದ್ ಕರದಿವ್ದಂಗೆ ಆ ಅತ್ತೆ ಗೋಳಿ ಕೊತ್ತಿದೆ ಇವಾಗ ಸೊಸೆ ಗೋಳಿ ಕೊತ್ತಿದೆ ಅಂತ. ಅಯ್ಯೋ ನನ್ನಂಗೆ ನೋಡ್ಕೊಳ್ಳಿ, ನನ್ನಂತ ಅತ್ತೆನೇ ಸಿಗ್ಲಿ, ನನ್ನಂತ ಸೊಸೆನೇ ಸಿಗ್ಲಿ. ನಮ್ಮ ಅತ್ತೆಗೆ ಎಲ್ಲ ಕೆಲಸ ನಾನೇ ಮಾಡ್ಕೊಡ್ತೆ ಕಣವ. ಕುತ್ತಿಗೆ ಕಿಟಿಕೊಂಡ್ ಕುಕ್ಕೊಡಿದ್ನಿ ನಾನು ಕಷ್ಟ ಯಾರು ಬಲ್ರು. ನಾನೇನ್ ದೂರ ಇರ್ಲಿಲ್ಲ, ನಿಮ್ಮ ಮನೆ ಮುಂದೆಗಡೆ ನಮ್ಮ ಮನೆ ನೋಡಿ ನಿಕ್ಕಂಡ್ ತಕೊ. ನಾನು ಏನ್ ಮಗ ಬಿದ್ದಿದ್ದೀನಿ ನೀನು ಅನ್ನೋದ. ಏನಮ್ಮ ಕಣಮ್ಮ ಹಾಸ್ಪಿಟಲ್ ಅವಳೆ ಅಡ್ಮಿಟ್ ಮಾಡವ್ರೆ ಅಂತಿದ್ರು, ಇಲ್ಲೇ ಇದ್ದಿ. ಯಾರ ಸಾವತಿ ಮಗ್ಳವ ನಿನ್ನ ಅಂದರು. ನಮ್ಮೂರೊಳಗೆ ಇಲಿ ಹೋಯ್ತು ಅಂದ್ರೆ ಹುಲಿನೇ ಹೋಯ್ತು ಅಂತಾರೆ. ನೋಡು ಹೆಂಗ ಹೇಳವ್ರೆ. ಅಲ್ಲ ತಡಿ, ನಾನು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬಂದಿರೋದಕ್ಕೆ ಹಿಂಗೆಲ್ಲ ಹೇಳವ್ರಲ್ಲ ನೋಡು. ಯವ್ವ ಏನ್ ಜನನೋ ಕಾಣೆ ನಮ್ಮೂರಲ್ಲಿ, ಕೆಟ್ಟ ಜನ. ಯಾರೋ ಅಲ್ಲ ಕಣಮ್ಮ ನಿನ್ ಮಗ್ಳೆಯ ಬಂದಿದ್ಲು ಮನೆ ತಕ್ಕೆ. ಬಂದು ಏನು ಸೊಲ್ಲೋ ಅಂತ ಕುಣ್ಕೊಂಡು ಹೋದ್ಲು. ಇವ್ ಬಂತವೆಲ್ಲ ಕೆಂಪಮ್ಮರ್ ಬಂತವೆಲ್ಲ ಹಂಗೆ ಹಿಂಗೆ ಬರ್ಲಿ ಅವರು ಮಾಡ್ಕೊಡ್ತೀನಿ ಹಾಸ್ಪಿಟಲ್ ಕರ್ಕೊಂಡು ಹೋಗೋರೆ, ಅವರೇ ಕಟ್ಲಿ ಬಿಲ್ಲ ಹಂಗೆ ಹಿಂಗೆ ಅಂತ ಹೋದ್ಲು. ಶಾಂತ ಆಂಟಿ ಹಾಸ್ಪಿಟಲ್ ಅದೇ ತರ ಮಾಡ್ಬಿಟ್ಲಿ ಇವ್ರ ಮಗಳು. ಅದಕ್ಕೆ ನಾನೇ ಎಲ್ಲ ಬಿಲ್ ಪ್ಲೇ ಮಾಡಿ ಕಾಳಮ್ಮನ ಕರ್ಕೊಂಡ್ ಬಂದಿದ್ದೀನಿ. ನೋಡಿ ಹೆಂಗಿದಾರೆ ಕಾಳಮ್ಮ ಇವಾಗ, ಹೆಂಗ್ ಕರ್ಕೊಂಡ್ ಬಂದಿದ್ದೀನಿ ಹುಷಾರ್ ಮಾಡ್ಕೊಂಡು. ಕಣವ ನಮ್ ಕಾರುಣ್ಯ ಹಾಸ್ಪಿಟಲ್ ಎಲ್ಲ ಬಿಲ್ ಕಟ್ಟಿ ಹುಷಾರ್ ಮಾಡ್ಕೊಂಡು ಕರ್ಕೊಂಡ್ ಬಂದ ಕಣವ. ಏನಿಲ್ಲ ಕಣವ, ಒಂದ್ ಗ್ಲುಕೋಸ್ ಬಾಟ್ಲ್ ಹಾಕಿದ್ರು, ಒಂದೆರಡು ಮಾತ್ರೆ ಕೊಟ್ಟರು ಕಳ್ಸಿದ್ರು ಕಣವ. ಏನ್ ಜಾಸ್ತಿ ಏನಾಗಿಲ್ಲ ಕಣವ, ಒಂದೇ 101 ಸಲ ಬೇದ ಆಗ್ಬಿಟ್ಟಿತ್ತಲ್ಲ ಅದಕ್ಕೆ. ಈಗ ಬಂದು ಚಿಕನ್ ಸಾರು, ಚಿಕನ್ ಗ್ರೇವಿ, ಆಮೇಲೆ ಮಟನ್ ಸಾರು, ಇದು ಕಬಾಬು ಎಲ್ಲ ಮಾಡಿದ್ಲು ಲಕ್ಷ್ಮಿ. ತಿಂದ್ವಲ್ಲ ಶಕ್ತಿ ಹಂಗೆ ಬಂದ್ಬಿಟ್ಟದೆ. ಅದಕ್ಕೆ ಹಿಂಗೆ ತಾಡ್ತಾ ಕೊಡಾಡ್ಕ ಬರ್ನ ಅಂತ ಇದೀವಿ. ಹುಷಾರಾಗಿದ್ದೀರಿ ಹಂಗಾರೆ. ನಾನು ಹಂಗುವೆ ಹುಷಾರಾಗಿಲ್ಲ ಅಂತಂದ್ರೆ ನಾಳೆಗೆ ಬಂದು ನೋಡ್ಕೊ ಬರೋಣ. ಹೆಂಗು ಫ್ರೀ ಬಸ್ ಅದಲ್ಲ, ನಾಳೆಗೆ ಬರೋಣ ಅಂತಿದ್ದೆ. ಹೆಂಗೋ ನೀವೇ ಇಲ್ಲೇ ಸಿಕ್ಕದಿ ಬಿಡು, ಚೆನ್ನಾಗಿದ್ದೀರಲ್ಲ, ಹೆಂಗೋ ಒಳ್ಳೇದಾಯ್ತು ತಗಿ. ಆಕ್ರಮ ಸತ್ತಿ ಕಣೆ ಶಾಂತಿ ನೀನು. ಇವಾಗ ಯಾಕೋ ಸ್ಯಾನೆ ಅಂಕ್ಲ ಮಾತಾಡ್ತಿದ್ದಿ. ಹಾಸ್ಪಿಟ್ಲ್ ಬರೋಣ ಅಂತ ನಮ್ಗೆ ದೊಡ್ಡ ರೋಗ ಬಂದಿದೆ, ಹಾಸ್ಪಿಟ್ಲ್ ಬಂದ್ ನೋಡ್ಕೊಂಬರ ಅಂತದ್ದು. ಯಾರ ಸಾವತಿ ಮಗಳು ನಿಮ್ಗೆ ಹೇಳ್ದಳು ಹಿಂಗೆಲ್ಲ. ಇಡೀ ಊರೇ ಮಾತಾಡ್ತದವ. ಕೆಂಪಮ್ಮಂಗು ಕಾಳಮ್ಮಂಗು ಬೇದ ಆಗ್ಬಿಟ್ಟು ಹಾಸ್ಪಿಟಲ್ ಅಡ್ಮಿಟ್ ಮಾಡ್ಕೊಂಡವ್ರೆ, ಹೋಗ ಬರೋ ಜೀವ ಅಂತೆಲ್ಲ ಅಂತ ಇದ್ರು. ನಾನು ಅದಕ್ಕೆ ಕೇಳಿಯೋ, ನಂದೇನ್ ತಪ್ಪಿಲ್ಲ ಕಣವ. ನಾನು ಸಾವತಿ ಮಗಳವ, ನನ್ಗೆ ಹೋಗ ಬರೋ ಜೀವ ಅಂದಳು. ಅವಳ ಬಾಯಿಗೆ ಹುಳ ಬೀಳ, ಅವಳ ಕೈ ಕರಿನಗರ ಕಚ್ಚ, ಅವಳ ಕೈ ಬಾಯಿಗೆ ಲಕ್ಕು ಹೊಡಿಯ, ಅವಳ ಬೀಳಪ್ಪ ಅವಳಿಗೆ. ನೋಡಿ ಹೆಂಗೆಲ್ಲ ಅವಳೆ. ಅದೇನಾದ್ರು ನಿಜನೇ ಆಗ್ಬಿಟ್ಟು ಏನವ ಮಾಡೋದು. ನಾನು ಇನ್ನೂ 109 ಕಾಲ ಬದುಕಿ ಬಾಳ್ಬೇಕು. ನೋಡಿ ಹೆಂಗಂದವ್ರೆ. ನಮ್ಮೂರ್ ಕಿತ್ತೋದ್ ನನ್ ಮಗ್ನ ಇಕ್ಳು ಬೆದ್ನಕ್ಕಿ ಮುಂಡೇರು ಅವರೆಲ್ಲ. ನಮ್ಮೂರಲ್ಲಿ ಕಿತ್ತೋದ್ ಮುಂಡೇರು ಏನು ಕೆಲ್ಸಿರಲ್ಲ. ನಮ್ ಮಾತ ಆಡ್ಕೊಂಡು ಆಟ ಇಕ್ಕೋತಾರ ನಮ್ಮವ. ನೋಡ್ರಪ್ಪ ಕಾಳಮ್ಮನೇ ಕೆಂಪಮ್ಮನ ಹುಷಾರಾಗಿ ಊರಿಗೆ ಬಂದವ್ರೆ. ನಿಮ್ಗೆ ಕತೆ ಏನಾದ್ರು ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್.